ಸೊ ಚೌಕಿದಾರ್ ಪ್ರಧಾನಿಯವರೇ ಮೋದಿ ವಿರುದ್ಧ ಗುಡುಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನಿಮ್ಮನ್ನು ದೇಶದ ಚೌಕಿದಾರ್ ಅಂತ ಹೇಳ್ಕೊಳ್ತೀರಿ, ಶಾಸಕರನ್ನ ಹೋಟೆಲ್ ಕೋಣೆಗಳಲ್ಲಿ ಕೂಡ ಹಾಕಿದ್ರಲ್ಲ ಸ್ವಾಮಿ, ಇದ್ಯಾವ ರೀತಿ ರಕ್ಷಣೆ ಮಾಡ್ತೀರಿ ಪ್ರಧಾನಿಗಳೇ ಅಂತೇಳಿ ನೇರವಾಗಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಲೆಳೆದಿದ್ದಾರೆ. ಅವ್ರು ಕಾಲನ್ನು ಎಳೆದರೆ ಅಷ್ಟೇ ಅಲ್ಲ, ಟಾಂಗ್ ಕೊಟ್ಟಿದ್ದಾರೆ. ಛೇ ಅಂಥೇಳಿ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಮೋದಿ ಕಾಲೆಳೆದಿದ್ದಾರೆ. ಅಷ್ಟೇ ಅಲ್ಲ, ನೀವು ಚೌಕಿದಾರ ಅಂತ ಹೇಳ್ತೀರಿ, ಅಷ್ಟು ನೋಡಿದ್ರೆ ನಿಮ್ಮ ಪಕ್ಷದ ಶಾಸಕರನ್ನ ರೆಸಾರ್ಟಲ್ಲಿ ಕೂಡ ಹಾಕಿದ್ದೀರಿ, ಅವ್ರನ್ನ ಕೂಡ ಹಾಕ್ಲಿಕ್ಕೆ ಕಾರಣ ಏನು ಅಂಥೇಳಿ ಮೋದಿ ವಿರುದ್ಧ ಗುಡುಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಶಾಸಕರನ್ನ ಕಾಯ್ತಾ ಇದ್ದಾರೆ, ಚೌಕಿದಾರ ಆಗಿಬಿಟ್ರಲ್ಲ, ಶಾಸಕರನ್ನ ಕಾಯುವ ಚೌಕಿದಾರ ಆದರೆ ನೀವು ಅನ್ನುವಂಥ ಪ್ರಶ್ನೆಯೂ ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ. ಟ್ವೀಟ್ ಮೂಲಕನೇ ಒಂದು ಗುದ್ದನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇದು ಪೊಲಿಟಿಕಲ್ ಗುದ್ದು. ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಹೇಳಿದ್ದಾರೆ, ನೀವು ಚೌಕಿದಾರ ಹೌದು, ಆದರೆ ನಿಮ್ಮ ಶಾಸಕರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ, ಶಾಸಕರಿಗೆ ಯಾಕೆ ಕೂಡ ಹಾಕಿದಿರಿ, ಚೌಕಿದಾರ್ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನಿಮ್ಮನ್ನು ದೇಶದ ಚೌಕಿದಾರ ಅಂತ ಹೇಳ್ಕೊಳ್ತೀರಿ, ನಿಮ್ಮನ್ನು ನೀವು ಹಾಗಿದ್ರೆ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ, ಶಾಸಕರನ್ನ ಹೋಟೆಲ್ ಕೋಣೆಗಳಲ್ಲಿ ಕೂಡಿ ಹಾಕಿದ್ದೀರಿ, ಇದು ರಕ್ಷಣೆನ ಕೂಡಿ ಹಾಕಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ. ಸೊ ರಾಜ್ಯ ರಾಜಕಾರಣ ಬಹಳ ವಿಚಿತ್ರವಾದಂಥ, ಭಿನ್ನವಾದಂಥ, ಇಂಟ್ರೆಸ್ಟಿಂಗ್ ಆದಂಥ ಟರ್ನನ್ನು ಪಡ್ಕೊಳ್ತಾ ಇದೆ. ಈಗ ನೇರವಾಗಿ ಪ್ರಧಾನಿ ಮೋದಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಮೋದಿಯವರ ಕಾಲನ್ನು ಕೂಡ ಎಳೆದಿದ್ದಾರೆ ರಾಜಕೀಯವಾಗಿ. ಸೊ ಈಗ ನೀವು ಚೌಕಿದಾರ ಅಂತ ಹೇಳ್ಕೊಳ್ತೀರಿ, ಸರಿ ಒಳ್ಳೆಯದೇ, ಆದರೆ ನಿಮ್ಮ ಶಾಸಕರನ್ನ ಕೂಡ ಹಾಕಿದಿರಲ್ಲ, ಚೌಕಿದಾರ ಆಗಿಬಿಟ್ರಲ್ಲ, ಕಾಯ್ತಾರೆ ಶಾಸಕರನ್ನ ಕಾಯೋ ಚೌಕಿದಾರ ಆದ್ರೆ ಛೇ ಅಂತೇಳಿ ಟ್ವಿಟರ್ನಲ್ಲಿ ಮೋದಿ ಕಾಲೆಳೆದಿದ್ದಾರೆ ಸಿದ್ದರಾಮಯ್ಯ. ಇದು ಸಿದ್ದರಾಮಯ್ಯ ಮಾಡಿದಂಥ ಟ್ವೀಟ್. ಚೌಕಿದಾರ್ ಪ್ರಧಾನಿ ನರೇಂದ್ರ ಮೋದಿ ಅವರೇ, ನಿಮ್ಮನ್ನು ದೇಶದ ಚೌಕಿದಾರ ಅಂತ ಹೇಳ್ಕೊಳ್ತೀರಿ, ಒಳ್ಳೆಯದು, ಆದರೆ ನಿಮ್ಮ ಶಾಸಕರನ್ನ ಕೂಡ ಹಾಕಿದಿರಲ್ಲ ಸ್ವಾಮಿ, ಸೊ ನೀವು ಶಾಸಕರು ಕಾಯುವಂಥ ಚೌಕಿದಾರ ಆಗ್ಬಿಟ್ರಲ್ಲ ಅನ್ನೋ ಟ್ವೀಟನ್ನು ಮಾಡಿದ್ದಾರೆ ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ. ಸೊ ಈಗ ನೇರ ಈ ಒಂದು ಮೈತ್ರಿ ಸರ್ಕಾರದಲ್ಲಿನ ವಿದ್ಯಮಾನಗಳು ಈಗ ಹೊರಗೆ ಬರ್ತಾ ಇದೆ. ಸೊ ಒಬ್ಬರ ಮೇಲೆ ಒಬ್ಬರು ಈಗ ಟಾರ್ಗೆಟ್ ಮಾಡಿದ್ದಾರೆ, ಒಬ್ಬರು ಕಾಲನ್ನು ಎಳಿತಾ ಇದ್ದಾರೆ. ಸೊ ಈಗ ಸಿದ್ದರಾಮಯ್ಯ ಸರದಿ ಈ ಒಂದು ಅತಂತ್ರಗೊಳಿಸುವ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಯವರೇ ಈ ಒಂದು ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ. ನೀವು ಚೌಕಿದಾರ ಆಗಿದ್ದರೆ ಶಾಸಕರನ್ನ ಯಾಕೆ ಕೂಡ ಹಾಕಿದ್ದೀರಾ, ಅವ್ರನ್ನ ಫ್ರೀ ಆಗಿಬಿಡಿ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸೊ ಈಗಾಗಲೇ BJP ಶಾಸಕರು ಗುರುಗ್ರಾಮದ ರೆಸಾರ್ಟ್ನಲ್ಲಿ ಈಗ ಅವರು ಪೂರ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಸೆಲ್ಫಿ ತಗೊಳ್ತಾ ಇದ್ದಾರೆ, ಹಾಯಾಗಿದ್ದಾರೆ. ಇವತ್ತು ಸಂಕ್ರಾಂತಿ ಭಾಳ ಜೋರಾಗಿ ನಡೀತಾ ಇದೆ. ಸೊ ಹಾಗಿದ್ದರೆ ಅವರು ತಮ್ಮ ಪಕ್ಷದ ಏನು ಕಾರ್ಯಕಾರಿಣಿ ಸಭೆ ಇತ್ತು, ಸಮಾವೇಶ ಮುಗಿಸ್ಕೊಂಡು ಬರಬೇಕಾಗಿತ್ತು, ಯಾಕೆ ಇನ್ನೂ ಗುರುಗ್ರಾಮದಲ್ಲಿ ಕೂಡ ಹಾಕಿದಿರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ.